ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್. ಫ್ರೆಂಡ್ಸ್, ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಫ್ರಂಟು ಬ್ಯಾಕು ಈ ಥರ ಎಡ್ಜಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ತುಂಬ ಜಾಸ್ತಿ ಕ್ಯಾರೆಟ್ ಇತ್ತು, ಅದಕ್ಕೆ ಸ್ವಲ್ಪ ಈ ಥರ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಕ್ಯಾರೆಟ್ಗಳು ನಮ್ಮ ಮನೇಲಿ ತಂದಿದ್ದರು. ನಮ್ಮಮ್ಮ ನನಗೆ ಹುಷಾರಿಲ್ಲದಾಗ ನೋಡೋಕೆ ಬಂದಾಗ ಅವರು ಕ್ಯಾರೆಟ್ ತಂದಿದ್ದರು, ಮತ್ತು ಹಸ್ಬೆಂಡ್ ಕೂಡ ಸಂತೆ ಮಾಡ್ಕೊಂಡ್ಬಂದಿದ್ರು. ಹಾಗಾಗಿ ಕ್ಯಾರೆಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ಸ್ವೀಟ್ನ ನಾನು ಮಾಡ್ತಾಯಿದ್ದೀನಿ. ನೋಡಿ, ಫ್ರಂಟು ಬ್ಯಾಕ್ ಕಟ್ ಮಾಡ್ಕೊಂಡ್ಮೇಲೆ ಮೇಲಿನ ಸಿಪ್ಪೆಗಳನ್ನು ತೆಗಿತಾಯಿದ್ದೀನಿ. ಈ ಥರ ಸಿಪ್ಪೆನ ತಕ್ಕೋಬೇಕು, ಯಾಕಂದರೆ ನಾರು ಥರ ಇರುತ್ತಲ್ವ ಮೇಲ್ಗಡೆ ಸಿಪ್ಪೆ, ತೊಳ್ಕೊಂಡಿದ್ರೂ ಅದೇ ಥರ ನಾವು ತುರ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮೇಲಿನ ಸಿಪ್ಪೆನ ನಾನು ತಗೋತಾ ಇದ್ದೀನಿ. ಆನಂತರ ನೋಡಿ, ಈ ಥರ ತುರ್ಕೋತಾ ಇದ್ದೀನಿ ಕ್ಯಾರೆಟ್ನ. ಈ ಥರ ಎಲ್ಲ ಕ್ಯಾರೆಟ್ನ ನಾನು ತುರ್ಕೋತೀನಿ. ನೋಡಿ ಯಾವ ಥರ ಸ್ಲೈಸಿಯಾಗಿ ಬರ್ತಾಯಿದೆ. ಯಾಕಂದರೆ ಮೇಲಿನ ನಾರು ತಗೋಬೇಕು, ಆವಾಗ ಮಾತ್ರ ಈ ಥರ ಸ್ಲೈಸಿಯಾಗಿ ಬರೋದು. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬರ್ತಾಯಿದೆ ನೋಡಿ. ಚೆನ್ನಾಗಿ ಈ ಥರನ ಎಲ್ಲ ಕ್ಯಾರೆಟ್ನ ನಾನು ತುರ್ಕೋತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ, ಯಾವ ಥರ ತುರ್ಕೊಂಡಿದ್ದೀನಿ, ಸಖತ್ತಾಗಿ ಬಂದಿದೆ. ಇದರಿಂದ ನಾನು ಚಪಾತಿಗೆ ಪಲ್ಯ ಕೂಡ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ, ದ್ರಾಕ್ಷಿ, ಇಷ್ಟು ಮಾತ್ರ ನಾನು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ. ನೋಡಿ, ಬಾಣಲಿನ ಕಾಯಕ್ಕಿಟ್ಬಿಟ್ಟು 1 ಸ್ಪೂನ್ನ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಏನಕ್ಕೆ ಹಾಕ್ಕೋತಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡ್ಕೋತಿದ್ದೀನಿ. ನೋಡಿ, ನಾಟಿ ತುಪ್ಪ ಖಾಲಿ ಆಗಿತ್ತು ಫ್ರೆಂಡ್ಸ್, ಊರಿಂದ ಕೊಟ್ಟು ಕಳಿಸೋರು. ಬಟ್ ಖಾಲಿ ಆಗಿತ್ತು, ಹಾಗಾಗಿ ನಾನು ಜಿ ಆರ್ ಬಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ, ರೆಡಿಮೇಡ್ ತುಪ್ಪನ. ನೋಡಿ, ದ್ರಾಕ್ಷಿ ಒಂದು ತೆಗೆದಿಟ್ಕೊಂಡು, ಯಾಕಂದರೆ ದ್ರಾಕ್ಷಿ ಮುಂಚೆನೇ ಆಗಿದೆ, ಸೀದ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗೋಡಂಬಿ, ದ್ರಾಕ್ಷಿ, ಪಿಸ್ತಾನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ. 3 ಕೂಡ ನಾನು ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿ ಇಟ್ಕೊಡ್ತೀನಿ. ಆ ನಂತರ ಅದೇ ತುಪ್ಪದಲ್ಲಿ ಕ್ಯಾರೆಟ್ನ ಫ್ರೈ ಮಾಡ್ಕೊತೀನಿ. ನೋಡಿ, ಗೋಡಂಬಿ, ದ್ರಾಕ್ಷಿ, ಪೀಸ್ತನ ಫ್ರೈ ಮಾಡ್ಕೊಂಡಿದ್ನಲ್ವ, ಅದರ ಜೊತೆಗೆ ತುಪ್ಪ ಇತ್ತು, ಅದಕ್ಕೆ ಅದೇ ಬಾಣಲೆಯಲ್ಲಿ ನಾನು ಕ್ಯಾರೆಟ್ನ ಫ್ರೈ ಮಾಡ್ಕೊತಿದ್ದೀನಿ. ಅದರ ಜೊತೆಗೆ 1 ಸ್ಪೂನು ತುಪ್ಪನ ಸೇರಿಸ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್. ಒಂದು 3 or 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊತಾ ಇರಿ, ಯಾಕಂದರೆ ಕೆಳಗೆ ತಳ ಹಿಡಿದು ಹೋಗ್ಬಿಡುತ್ತೆ, ಸೀದು ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿನ್ನೆ ನಾನು ಯಾವ ವೀಡಿಯೋಸು ಹಾಕೋಕ್ಕಾಗಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹುಷಾರಿಲ್ಲ, ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೋಡಿ, ಫೈನಲಿ ಈ ಥರ ಆಗಿದೆ. ಅದಕ್ಕೆ 1 ಗ್ಲಾಸ್ ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, 1 ಗ್ಲಾಸು ಗಟ್ಟಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಸುಮ್ಮನೆ ಮನೆಯಲ್ಲೇ ಕ್ಯಾರೆಟ್ ಇದ್ದರೆ ವೇಸ್ಟಾಗಿ ಹೋಗ್ಬಿಡುತ್ತೆ, ಪಲಾವ್ಗೆ ಅಷ್ಟೇ ಅಲ್ವಾ ಯೂಸ್ ಮಾಡೋದು. ಮತ್ತು ಚಪಾತಿಗೂ ಪಲ್ಯ ಮಾಡ್ಕೊತೀನಿ, ಬೀಟ್ರೋಟ್ ಪಲ್ಯ ಥರ. ಇದು ಜಾಸ್ತಿನೇ ಇತ್ತು ಅಂತ ಹೇಳಿಬಿಟ್ಟು ಈ ಥರ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಮುಂಚೆ ಒಂಥರ ಬೇರೆ ಥರ ಮಾಡಿದ್ದೆ ಕ್ಯಾರೆಟ್ ಹಲ್ವಾ. ಇದು ಹೊಸದಾಗಿ ಟ್ರೈ ಮಾಡಿರೋದು ನಾನು. ನೋಡು, ಹಾಲು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಆನಂತರ ನೋಡಿ, ನಾನು 1 ಬೌಲ್ ಸಕ್ಕರೆ ತಗೋತಾ ಇದ್ದೀನಿ. ನೋಡಿ,
ಒಂದು ಬೌಲ್ ಸಕ್ಕರೆ ಹಾಕೋತಿದ್ದೀನಿ, ಯಾಕಂದರೆ ಜಾಸ್ತಿ ಸ್ವೀಟ್ನ ಯೂಸ್ ಮಾಡ್ತಿಲ್ಲ, ಇದೇ ಜಾಸ್ತಿ ಸ್ವೀಟಾಗಿ ಹೋಗ್ಬಿಡುತ್ತೆ. ಒಂದು ಬೌಲು ಸಕ್ಕರೆ ಹಾಕೋತಾ ಇದ್ದೀನಿ. ನನ್ನ ಮಗಳು 6 ಮಂತ್ ಬೇಬಿ ಇದ್ದಾಗ ನಾನು ಕ್ಯಾರೆಟ್ ಸ್ವೀಟ್ ಏನೋ ಆ್ಯಡ್ ಮಾಡ್ತಾ ಇರಲಿಲ್ಲ. ಕ್ಯಾರೆಟ್ ಪ್ಯೂರಿ ಮಾಡಿ ಅವ್ರಿಗೆ ತಿನ್ನಿಸ್ತಾಯಿದ್ದೆ. ನೋಡಿ ಈ ಥರ ಬಂದಿದೆ. ಇದಕ್ಕೆ ನಾನು ಪಿಸ್ತಾ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮೂರನ್ನು ರೋಸ್ಟ್ ಮಾಡ್ಕೊಂಡಿದ್ನಲ್ವ, ಅದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಸಕ್ಕರೆ ಮತ್ತು ಹಾಲು ಹಾಕಿದ್ದಲ್ವ, ಈ ಥರ ಕ್ಯಾರೆಟ್ಗೆ ಚೆನ್ನಾಗಿ ಬೆಂದ್ಕೊಂಡಿದೆ. ಕ್ಯಾರೆಟು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಫೈನಲಿ ಯಾವ ಥರ ಬಂದಿದೆ ಅಂತ ನೋಡಿ. ಫೈನಲಿ ನಾನು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆನಾ? ನೀವು ಮನೆಯಲ್ಲಿ ಈ ಥರ ಸ್ವೀಟ್ನ ತಯಾರು ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.